ಸಭೆ ಸದಸ್ಯನ ಆಫೀಸ್ನಲ್ಲಿ ಕಳ್ತನ ಆಗಿರೋದು. ಕಳ್ತನ ಮಾಡಿ ಅಣ್ಣನ ಆಸ್ಪತ್ರೆ ಖರ್ಚು ಭರಿಸಿದ್ದ ಕಳ್ಳ. ಬರೋಬ್ಬರಿ ಆಫೀಸ್ನಿಂದ 10 ಲಕ್ಷ ಕಳ್ತನ ಮಾಡಲಾಗಿತ್ತು. ಮಾಜಿ ನಗರಸಭಾ ಮೇಯರ್ನಿಂದ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿತ್ತು. ಮುನೇಶ್ವರ ಬಡಾವಣೆಯ ಮಾಜಿ ನಗರಸಭೆ ಸದಸ್ಯ, ಯಲಹಂಕ ಉಪನಗರದ ಮುನೇಶ್ವರ ಬಡಾವಣೆ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸ್ತಾ ಇದ್ದಂತ ರಾಮಚಂದ್ರಾಚಾರಿ. ಯಲಹಂಕ ಉಪನಗರ ಪೊಲೀಸರಿಂದ ಇದೀಗ ಕಳ್ಳನನ್ನ ಲಾಕ್ ಮಾಡಲಾಗಿದೆ. ಮಾಜಿ ನಗರಸಭೆ ಸದಸ್ಯನ ಆಫೀಸ್ನಲ್ಲಿ ಕಳ್ಳತನ ಮಾಡಿರೋದು. ಕಳ್ಳತನ ಮಾಡಿ ಅಣ್ಣನ ಆಸ್ಪತ್ರೆಯ ಖರ್ಚನ್ನು ಭರಿಸಿರೋದು ಕಳ್ಳ. ಅದು ಬರೋಬ್ಬರಿ 10 ಲಕ್ಷ ರೂಪಾಯಿ ಕಳ್ಳತನ ಮಾಡಿರೋದು. ಮಾಜಿ ನಗರಸಭಾ ಮೇಯರ್ನಿಂದ ಪ್ರಕರಣ ದಾಖಲಾಗಿದೆ. ಮುನೇಶ್ವರ ಬಡಾವಣೆಯ ಮಾಜಿ ನಗರಸಭೆ ಸದಸ್ಯ, ಯಲಹಂಕ ಉಪನಗರದ ಮುನೇಶ್ವರ ಬಡಾವಣೆಯ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸ್ತಾ ಇದ್ದ ರಾಮಚಂದ್ರಾಚಾರಿ. ಕಳೆದ 3 ವರ್ಷದಿಂದ ಕಳ್ಳತನ ಮಾಡಿಕೊಂಡಿದ್ದ ಕಳ್ಳ ರಾಮಚಂದ್ರಾಚಾರಿ ಮನೆಯ ಪಕ್ಕದಲ್ಲೇ ಇದ್ದ ಆಫೀಸ್. ಅಲ್ಲಿಗೆ ಪ್ರತಿನಿತ್ಯ ಗೋಬಿ ಮಂಚೂರಿ ತಿನ್ನೋಕೆ ಬರ್ತಾ ಇದ್ದ ಕಳ್ಳ. ಪ್ರತಿದಿನ ರಾಮಚಂದ್ರಾಚಾರಿ ಕೀ ಇಡ್ತಾ ಇದ್ದಿದ್ದನ್ನು ಗಮನಿಸಿದ್ದ. ಒಳ್ಳೆಗ ಸಮಯ ನೋಡಿ ಹಣವನ್ನು ಕದ್ದಿದ್ದ ಖತರ್ನಾಕ್ ಕಳ್ಳ. ಕದ್ದ ಹಣವನ್ನು ಅಣ್ಣನ ಆಸ್ಪತ್ರೆ ಖರ್ಚಿಗೆ ಬಳಸಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಎಮರ್ಜೆನ್ಸಿ ಪ್ರತಿಯೊಬ್ಬರಿಗೂ ಇದ್ದೇ ಇರತ್ತೆ. ಹಾಸ್ಪಿಟ್ಲಲ್ಲಿ ಅಣ್ಣ ಇದ್ದಾರೆ ಅಂತ ಅಂದಾಗ, ಬಿಲ್ ಜಾಸ್ತಿ ಇದೆ ಅಂತ ಅಂದಾಗ ಬೇರೆ ಬೇರೆ ಯೋಚನೆಗಳು ಬರುತ್ತೆ. ಹಾಗಂತ ಕಳ್ಳತನ ಮಾಡೋಕ್ಕಾಗತ್ತಾ? ಎಲ್ಲರೂ ಹೀಗೆ ಮಾಡಿಬಿಟ್ರೆ ಹೆಂಗೆ ಹೇಳಿ? ಕಳ್ಳತನ ಮಾಡಿ ಬಿಲ್ಲನ್ನು ಕಟ್ಟುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ತನಿಖೆಯನ್ನು ಮಾಡಲಾಗ್ತಾ ಇತ್ತು. ಕಳ್ಳನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಮೇಯರ್ ಆದಂಥ ರಾಮಚಂದ್ರಾಚಾರಿ ಅವರ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಅಮ್ಮ. ಸರ್ ಯಾವತ್ತಾಯ್ತು ಕಳ್ತನ, ಹೆಂಗಾಯ್ತು, ಏನ್ ಕತೆ ಅಂತ ಸರ್ ಇದು? ಅಮ್ಮ ಇದು ಕತೆ ಏನಿಲ್ಲ, ಇದು ಅಟ್ಟೂರು ವಿಲೇಜ್. ನಮ್ಮ ಅಟ್ಟೂರು ವಿಲೇಜ್ ಅಮ್ಮ, ಇದು ಹಳೆ ಗ್ರಾಮ. ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ರಿಯಲ್ ಎಸ್ಟೇಟ್ ಆಫೀಸ್ ಅಂತ ಹೇಳಿ ನಮ್ದು ಸಣ್ಣ ಆಫೀಸ್ ಇಟ್ಕೊಂಡಿದ್ದೀವಿ ನಾವು. ಇದೇ ಊರು ಅಟ್ಟೂರು. ನಮ್ಮ ಹೆಸರು ರಾಮಚಂದ್ರಾಚಾರಿ ಅಂತ ಹೇಳಿ. ಇದು ನವೆಂಬರ್ ಜನವರಿ 3ನೇ ತಾರೀಕು ನಾವು ನಮ್ಮ ಸ್ನೇಹಿತರು 3 ಜನ ಇಲ್ಲಿ ಸಣ್ಣ ಪಟ್ಟ ರಿಯಲ್ ಎಸ್ಟೇಟ್ ಮನೆ ಬಾಡಿಗೆಗೆ ಅವು ಇವೆಲ್ಲ ಕೊಡ್ತೀವಿ, ಹಿಂಗೆ ನೋಡ್ಕೊಂಡಿದ್ದೀವಿ. ಯಾರ್ದು ಅಮೌಂಟ್ ತಂದಿಟ್ಟಿದ್ವಿ. ಅಮೌಂಟ್ ತಂದಿಟ್ಬಿಟ್ಟು ಅವತ್ತು ನಾವು 3ನೇ ತಾರೀಕು ಕಾರಣಾಂತರದಿಂದ ನಾವು 3 ಜನ ಯಾರು ಇರಲಿಲ್ಲ. ಎಲ್ಲ ಒಂದೊಂದ್ ಕಡೆ ಹೊರಟೋಗಿದ್ವಿ. ಇಲ್ಲಿ ನಾವು ಡೋರ್ ಕೀ ಸೈಡಿಗೆ ನಾವು ಕೀ ಅನ್ನ ಇಲ್ಲಿ ಇಡ್ತೀವಿ. ಇಟ್ಟಾಗ ಏನಾಗಿದೆ ಅಂದ್ರೆ ಯಾರೋ ಅಬ್ಸರ್ವೇಷನ್ ಮಾಡ್ಕೊಂಡು ಇಲ್ಲಿ ನಮ್ಮ ಟೆಂಪಲ್ ಕಾಶಿಕ್ಷಣ ಟೆಂಪಲ್ ಬರ್ತಾ ಇದ್ರು. ನಟರ್ ವಿಲೇಜ್ ಅಲ್ಲಿ ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ಅದು. ಅಲ್ಲಿ ಬರ್ತಾ ಇದ್ರಂತೆ. ಹಾಗಾಗಿ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ. ಇಲ್ಲಿ ಎದುರುಗಡೆ ಗೋಬಿ ಮಂಚೂರಿ ಅದು ಇಂಥ ಗಾಡಿಗಳೆಲ್ಲ ಹಾಕೋತಾರೆ. ಇಲ್ಲಿ ತಿನ್ನುವಾಗ ಅಬ್ಸರ್ವೇಷನ್ ಮಾಡ್ಕೊಂಡು ನಾವು ಯಾರು ಇಲ್ಲದ ಟೈಮ್ ಅಲ್ಲಿ ಬಂದವರು ಕೀ ತಗೊಂಡು ಒಳಗಡೆ ಬಂದು ನಮ್ಮ ಡ್ರೈವರ್ಗಳಲ್ಲಿ ಇರೋಂತ ಹಣ ತಗೊಂಡು ಹೊರಟೋಗಿದ್ದಾರಮ್ಮ. ಆಮೇಲೆ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಮಾಜೂರೆಲ್ಲ ಆಯ್ತು. ಆಮೇಲೆ FIR ಬುಕ್ ಮಾಡಿದ್ವಿ. ಆಮೇಲೆ ಅವರು ತುಂಬಾ ನಮ್ಮ ಪೊಲೀಸ್ ಇಲಾಖೆಯನ್ನು ತುಂಬಾ ನಮ್ಗೆ ಸಾಥ್ ಕೊಟ್ರು. ತುಂಬಾ ಅವ್ರು ಕಷ್ಟಪಟ್ಟು 10-12 ದಿವಸ ಅವ್ರನ್ನ ಹಿಡಿದ್ರು. ಎಲ್ಲ ಸಿದ್ದಾಪುರ ಎಲ್ಲ ಸಿಕ್ಕಿದ್ರಂತೆ. ಅಂದ್ರೆ ಆತ ಯಾರು, ಅದ್ರ ಬಗ್ಗೆ ಏನಾದ್ರು ಗೊತ್ತಿದೆ ಸರ್? ಏನೋ ಅಣ್ಣನ ಹಾಸ್ಪಿಟಲ್ ಅಲ್ಲಿ ಬಿಲ್ ಕಟ್ಟೋದಿತ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ. ಹೌದು. ಸೆಂಟ್ ಜಾನ್ ಹಾಸ್ಪಿಟಲ್ ಅಲ್ಲಿ ಅವ್ರ ಅಣ್ಣನ ಕೋಮಾ ಸ್ಟೇಜ್ ಅಲ್ಲಿ ಇದಾರಂತೆ. ಅವ್ರ ಅಣ್ಣನ್ಗೆ ಸುಮಾರು ಖರ್ಚಾಯ್ತಂದ್ರೆ ಈ ಖರ್ಚಿಗೆ ಹಣ ಕಟ್ಬಿಡಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಗೆ ವರದಿ ಬಂದಿದ್ದು. ಇದು ಆಮೇಲೆ ಇವ್ರು ಹೋಗಿ ಎಂಕ್ವೈರಿ ಮಾಡಿದ್ರೆ ಅದೆಲ್ಲ ನಿಜಾರಂತೆ. ಹಾಸ್ಪಿಟಲ್ ಪೇಷೆಂಟ್ ಇದೆಲ್ಲ ಆಗಿರೋದು ಸತ್ಯನೇ, ಅವ್ನು ಹೇಳಿರೋದು ಸತ್ಯನೇ. ಆಮೇಲೆ ಈ ತರ ಕಾರಣಾಂತರ ಖರ್ಚು ಮಾಡ್ಬಿಟ್ಟಿದೀನಿ, ಈಗ ನಂದು ಮನೆ ಪೇಪರ್ ಕೊಡ್ತೀನಿ, ನೀವೇನೋ ಮಾಡ್ಕೊಡೋಣ ಅಂತ ಹೇಳಿ ನಮ್ಗೆ ಹೇಳ್ತಾರೆ. ನಮ್ಗೆ ಬೇಡಪ್ಪ, ನಮ್ ದುಡ್ಡು ನಮ್ಗೆ ಕೊಡಿ ಅಂತ ಹೇಳಿ ನಾವು ಕೇಳ್ತಾ ಇದೀವಿ. ಇದಕ್ಕಾಗಿ ಪೊಲೀಸ್ನವರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ಅವ್ರು ಪೊಲೀಸ್ನವರು ಪಾಪ ಕಷ್ಟಪಟ್ಟು ಶ್ರಮೆ ಪಡ್ತಾನೆ ಇದಾರೆ. ಇನ್ನ ಏನು ನನ್ನ ಮಾಹಿತಿ ಗೊತ್ತಾಗಿಲ್ಲ, ಇವತ್ತು ನಮ್ಗೆ ಗೊತ್ತಾಗುತ್ತೆ ಏನು. ಅಂದ್ರೆ ಸರ್ ಈತ ನಿಮ್ಮ ಹತ್ರ ಯಾವತ್ತು ಬಂದು ದುಡ್ಡು ಬೇಕು, ಸಹಾಯ ಬೇಕು, ನಾ ಅಣ್ಣನ ಪರಿಸ್ಥಿತಿ ಈ ತರ ಇದೆ, ಆ ತರ ಎಲ್ಲ ಏನು ಕೇಳಿಲ್ಲ?
ನಮ್ಗೆ ಪರಿಚಯ ಇಲ್ಲಮ್ಮ, ಗೊತ್ತೇ ಇಲ್ಲಮ್ಮ ಅವ್ರು ಯಾರು ಅನ್ನೋದು ನಮ್ಗೆ. ಜಸ್ಟ್ ನಾವ್ ಅಬ್ಸರ್ವ್ ನೋಡ್ಲಿಲ್ಲ ಮಾಡಿದ್ದಾನೆ. ಇದುವರೆಗೂ. ನಮ್ಮ ಅಟ್ಟೂರವ್ರೆ ಅಂತ ಹೇಳಿ ನಾವೊಂದು ಗೆಸ್ ಮಾಡಿದ್ವಿ, ನಮ್ಮ ಲೋಕಲ್ ಅಲ್ಲಿ ಯಾರೋ ಕೈವಾಡ ಇರ್ತದೆ ನಾವ್ ಅನ್ಕೊಂಡಿದ್ವಿ. ಓಕೆ. ಅದು ನಾವ್ ಅನ್ಕೊಂಡು ಯಾರ ಮೇಲೆ ಗೆಸ್ ಮಾಡಿದ್ರೆ ಬಹಳ ಒಂದು ಮಹಾಪರಾಧ ಆಗೋಗ್ಬಿಡೋದು, ಅದು ಬಹಳ ತಪ್ಪಾಗ್ತಾ ಇತ್ತು. ಈಗ ಇವನು ಟೆಂಪಲ್ ಬಂದು ಇಲ್ಲಿ ಅಬ್ಸರ್ವೇಷನ್ ಮಾಡಿ ಅವ್ನ ಕೆಲಸ ಇದೆ ಅಂತ 2-3 ವರ್ಷ ಇದೇ ಕೆಲಸ ಅಂತ ಮಾಡ್ತಾ ಇದ್ದು. ಕಳ್ತನನೇ. ಯಾರ ಕೈಗೂ ಸಿಕ್ಕಿಲ್ಲ. ನಮ್ಮ ಯಲಹಂಕ ಪೊಲೀಸ್ ಸ್ಟೇಷನ್